ಸೊ ಇದಿಷ್ಟು ಪುಟ್ಟ ಗಾರ್ಡನ್ನ ಒಂದು ಕಿರು ಪರಿಚಯ ಮಾಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನೋಡಿ, ಗುಲಾಬಿ ರೋಸಸ್ ಅಂತೂ ತುಂಬ ಬಿಡುತ್ತೆ. ಈ ಸರಿನೇ ಕಮ್ಮಿ ಅಂತ ಹೇಳ್ಬೋದು. ಸೊ ರೆಡ್ ರೋಸು ಎಲ್ಲ ಕಲರ್ ರೋಸಸ್ಸು ಹಾಕಿದ್ದೆ, ಯೆಲ್ಲೋ ಕಲರು, ಆಮೇಲೆ ವೈಟು ಅದೆಲ್ಲ. ಸೊ ಇದು ಗೊತ್ತಲ್ಲ, ಇದು ಶಂಖಪುಷ್ಪ. ನೀವು ಶಾರ್ಟ್ಸ್ ನೋಡಿದರೆ ಗೊತ್ತಾಗುತ್ತೆ. ಶಂಖಪುಷ್ಪ, ಹಾಗೆಯೇ ಆಲೋವೆರಾ ಇದೆ, ಲೋಳೆ ಸರ, ಆಮೇಲೆ ಒಂದಿಷ್ಟು ಪುದೀನ ಸಮಯಕ್ಕೆ ಯೂಸ್ ಆಗುತ್ತೆ ಅಡುಗೆಗೆಲ್ಲ. ಆಮೇಲೆ ಶೋ ಪ್ಲ್ಯಾಂಟು, ಆಮೇಲೆ ದುಂಡು ಮಲ್ಲಿಗೆ ಕಾಣ್ತಿರೋದು, ದುಂಡು ಮಲ್ಲಿಗೆ. ಆಮೇಲೆ ಈ ಕಡೆ ಒಳಗಡೆ ತೋರಿಸ್ತೀನಿ ಬನ್ನಿ. ಒಳಗಡೆ ದುಂಡು ಮಲ್ಲಿಗೆ ಗಿಡ. ಸೊ ಪ್ರೋಮಿಂಗ್ ಮಾಡಿದ್ದೀನಿ ಮೊನ್ನೆ ತಾನೇ, ಮಗ್ಬಿಟ್ಟಿತ್ತು. ಆಮೇಲೆ ಎಲೆ ಬಳ್ಳಿ ಒಂದಿಷ್ಟು ಇದೆ, ನೀರು ಹಾಕಬೇಕು. ಈ ನೆಲಕ್ಕೆ ಹಾಕಿದ್ರೆ 2 ದಿನ 3 ದಿನಕ್ಕೊಮ್ಮೆ ನೀರು ಹಾಕಿದ್ರೂ ನಡೆಯುತ್ತೆ. ಆಮೇಲೆ ಇದು ಸೀತಾಫಲ, ಅಲ್ಲೊಂದು ಚಿಕ್ಕದೊಂದು ಮಗ್ಗಾಗಿದೆ ಮೇಲೆ. ಆಮೇಲೆ ಅದು ಬ್ರಹ್ಮಕಮಲ, ಈ ಕಡೆ ದುಂಡು ಮಲ್ಲಿಗೆ. ಸೊ ಇಷ್ಟೇ ಹಾಕೋಕ್ಕಾಗೋದು. ಮತ್ತು ಇದು ಗುಲಾಬಿ ಗಿಡ ನೋಡಿ, ಸ್ವಲ್ಪ ಮರನೇ ಆಗಿದೆ. ಸೊ ಈ ಕಡೆ ಇಲ್ಲಿಂದ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಫುಲ್ ಮಗ್ಗಾಗಿದೆ. ಹೊರಗಡೆ ಒಂದಿಷ್ಟು ಗಿಡಗಳಿದ್ದಾವೆ. ಮಾವಿನೆಲೆ ಪೂಜೆಗಾಗುತ್ತೆ, ಕಳಸ ಗಿಡಕ್ಕೆ. ಅಲ್ಲೊಂದು ವೈಟ್ ಕಣಗಲ ಅಂತಾರೆ, ಅದಕ್ಕೆ ಗಂಧ ಬಟ್ಲು ಅಂತಾರೆ. ಇಲ್ಲೊಂದು ಕಣಗಲು. ಇದಿಷ್ಟು ಪುಟ್ಟದಾದಂಥ ಗಾರ್ಡನ್. ನನಗೆ ದುಂಡು ಮಲ್ಲಿಗೆ ಗಿಡ, ಗುಲಾಬಿ ಗಿಡ ಅಂದರೆ ತುಂಬ ಇಷ್ಟ. ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಅದನ್ನೇ. ಇದು ನೋಡಿ ಸೀತಾಫಲ, ಚಿಕ್ಕದು ಮಗ್ಗಾಗಿದೆ ಈಗ ಅಷ್ಟೇ. ಚಿಕ್ಕದಿನ್ನ ಮಗ್ಗು ಕಾಣ್ತಿದೆಯಾ? ಸೊ ಇದಿಷ್ಟೊಂದು ಪುಟ್ಟ ಗಾರ್ಡನ್ನು ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ.